ಶುಕ್ರವಾರದ ದಿನ ಮನೆಯಿಂದ ಏನನ್ನೂ ಹೊರಗೆ ಹಾಕಬಾರದು ಅಂತ ನಮ್ಮ ಹಿರಿಯರು ಹೇಳ್ತಾರಲ್ವಾ? ಯಾಕಿರ್ಬೋದು? ಬನ್ನಿ, ಈ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಸಾಂಸ್ಕೃತಿಕ ನಂಬಿಕೆ ಹಿಂದಿನ ಕಥೆ ಏನು ಅಂತ ನೋಡೋಣ. ಒಂದು ಸನ್ನಿವೇಶವನ್ನ ಯೋಚನೆ ಮಾಡಿ. ನಿಮ್ಮ ಮನೆಯಲ್ಲಿ ಒಂದು ಕುರ್ಚಿ ಮುರಿದು ಹೋಗಿದೆ. ಇವತ್ತು ಶುಕ್ರವಾರ. ಈಗೇನ್ ಮಾಡ್ತೀರಿ? ಇದು ಕೇಳೋಕೆ ತುಂಬಾ ಸಿಂಪಲ್ ಪ್ರಶ್ನೆ ಅನ್ಸುತ್ತೆ, ಆದ್ರೆ ಇದರ ಹಿಂದೆ ಒಂದು ದೊಡ್ಡ ಸಾಂಸ್ಕೃತಿಕ ಕಥೆಯೇ ಇದೆ. ನೋಡಿ, ಭಾರತದ ಎಷ್ಟೊಂದು ಸಾಂಪ್ರದಾಯಿಕ ಮನೆಗಳಲ್ಲಿ ಇವತ್ತಿಗೂ ಒಂದು ರೂಲ್ ಇದೆ. ಶುಕ್ರವಾರದ ದಿನ ಮನೆಯಿಂದ ಏನನ್ನೂ ಹೊರಗೆ ಬಿಸಾಡೋ ಹಾಗಿಲ್ಲ, ಮಾರೋ ಹಾಗಿಲ್ಲ, ಅಷ್ಟೇ ಅಲ್ಲ, ದಾನ ಕೂಡ ಕೊಡೋ ಹಾಗಿಲ್ಲ. ಇದು ನೋಡೋಕೆ ಸಿಂಪಲ್ ರೂಲ್ ಅನ್ಸಿದ್ರೂ ನಮ್ಮ ಇವತ್ತಿನ ಫಾಸ್ಟ್ ಲೈಫ್ಗೂ ಹಳೆ ಕಾಲದ ಸಂಪ್ರದಾಯಕ್ಕೂ ಮಧ್ಯೆ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಅನ್ನೇ ಸೃಷ್ಟಿ ಮಾಡುತ್ತೆ ಅಲ್ವಾ? ಹಾಗಾದ್ರೆ ಈ ನಿಯಮದ ಮೂಲ ಎಲ್ಲಿದೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ನಮ್ಮ ಪೌರಾಣಿಕ ಕಥೆಗಳನ್ನೊಮ್ಮೆ ಕೆದ್ಕೊಳ್ಳೋಣ. ಈ ನಂಬಿಕೆಯ ಸೆಂಟರ್ ಪಾಯಿಂಟ್ನಲ್ಲಿ ಇರೋದು ಇಬ್ರು ದೇವತೆಗಳು, ಅಕ್ಕ ತಂಗಿಯರಾದ ಲಕ್ಷ್ಮಿ ಮತ್ತು ಅಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಸಂಪತ್ತು, ಸಮೃದ್ಧಿ, ಐಶ್ವರ್ಯದ ದೇವತೆ. ಆದ್ರೆ ಆಕೆಯ ಅಕ್ಕ ಅಲಕ್ಷ್ಮಿ ದುರದೃಷ್ಟ, ಬಡತನ ಮತ್ತೆ ಮನೆಯಲ್ಲಿರೋ ಗಲೀಜಿನ ಸಂಕೇತ. ನಮ್ಮ ಪುರಾಣಗಳ ಪ್ರಕಾರ ಈ ದುರದೃಷ್ಟದ ದೇವತೆ ಅಲಕ್ಷ್ಮಿ ಇದ್ದಾಳಲ್ಲ, ಅವಳು ಮುರಿದು ಹೋದ ವಸ್ತುಗಳಲ್ಲಿ, ಧೂಳಿನಲ್ಲಿ ಮತ್ತೆ ಅಸ್ತವ್ಯಸ್ತವಾಗಿರೋ ಜಾಗದಲ್ಲಿ ವಾಸ ಮಾಡ್ತಾಳೆ ಅಂತಾರೆ. ಅಂದ್ರೆ ನಾವು ಮಾತಾಡ್ತಿರೋ ಆ ಮುರಿದ ಕುರ್ಚಿ ಒಂದ್ ರೀತಿ ಅಲಕ್ಷ್ಮಿಯ ವಾಸಸ್ಥಾನ ಇದ್ದ ಹಾಗೆ. ಇನ್ನೊಂದ್ ಕಡೆ ಶುಕ್ರವಾರ ಅನ್ನೋದು ಸಂಪತ್ತಿನ ದೇವತೆಯಾದ ಲಕ್ಷ್ಮಿಯನ್ನ ನಮ್ಮ ಮನೆಗೆ ಸ್ವಾಗತ ಮಾಡೋಕಿರೋ ಸ್ಪೆಷಲ್ ದಿನ. ಅಂದು ಮನೆಯನ್ನ ಕ್ಲೀನ್ ಮಾಡಿ, ದೀಪ ಹಚ್ಚಿ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳಲಾಗುತ್ತೆ. ಇಲ್ಲೇ ನೋಡಿ, ಒಂದು ಪ್ರಮುಖ ನಂಬಿಕೆ ಬರೋದು. ಶುಕ್ರವಾರದಂದು ವಸ್ತುಗಳು ಮನೆಯಿಂದ ಹೊರಗೆ ಹೋಗ್ಬಾರ್ದು, ಒಳಗೆ ಬರ್ಬೇಕು ಅಂತ. ಅಂದ್ರೆ ನಾವೇನಾದ್ರೂ ಖರೀದಿಸಿ ತರ್ಬೋದು, ಆದ್ರೆ ಮನೆಯಿಂದ ಏನನ್ನೂ ಹೊರಗೆ ಕಳಿಸೋ ಹಾಗಿಲ್ಲ. ಯಾಕಂದ್ರೆ ಆ ಮುರಿದ ವಸ್ತುವಿನ ರೂಪದಲ್ಲಿ ಅಲಕ್ಷ್ಮಿಯನ್ನ ಆಚೆ ಕಳಿಸುವಾಗ ಆಕೆಯ ಜೊತೆ ಲಕ್ಷ್ಮಿಯೂ ಮನೆಯಿಂದ ಹೊರಗೆ ಹೋಗ್ಬಿಡ್ಬೋದು ಅನ್ನೋ ನಂಬಿಕೆ. ಸರಿ, ಪುರಾಣದ ಕತೆ ಆಯ್ತು. ಈಗ ನಾವು ಜ್ಯೋತಿಷ್ಯದ ಕಡೆಗೆ ಹೋಗೋಣ. ಗ್ರಹಗಳಿಗೂ ವಸ್ತುಗಳಿಗೂ ಇರೋ ಸಂಬಂಧ ಈ ಸಮಸ್ಯೆಗೆ ಹೇಗೆ ಒಂದು ಸೊಲ್ಯೂಷನ್ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಈ ಟೇಬಲ್ ನಮ್ಗೆ ಎಲ್ಲವನ್ನೂ ಕ್ಲಿಯರ್ ಆಗಿ ಹೇಳುತ್ತೆ. ಶುಕ್ರವಾರ ಅಂದ್ರೆ ಅದು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರ ಅಂದ್ರೆ ಐಷಾರಾಮಿ ವಸ್ತುಗಳನ್ನ ಸೇರ್ಸೋದು. ಹಾಗಾಗಿ ಈ ದಿನ ವಸ್ತುಗಳನ್ನ ಹೊರಗೆ ಹಾಕೋದು ಅಶುಭ. ಮತ್ತೊಂದು ಕಡೆ ಶನಿವಾರ ಶನಿಗ್ರಹಕ್ಕೆ ಸೇರಿದ್ದು. ಕಬ್ಬಿಣ, ಹಳೆ ಮರ, ಗುಜ್ರಿ ವಸ್ತುಗಳು ಇವೆಲ್ಲ ಶನಿಗೆ ಸಂಬಂಧಿಸಿದ್ದು. ಹಾಗಾಗಿ ಈ ಥರದ ವಸ್ತುಗಳನ್ನ ಡಿಸ್ಪೋಸ್ ಮಾಡೋಕೆ ಶನಿವಾರ ಪರ್ಫೆಕ್ಟ್ ದಿನ. ನಾವು ಮಾತಾಡ್ತಿದ್ದ ಆ ಮುರಿದ ಕುರ್ಚಿಗೆ ವಾಪಸ್ ಬರೋಣ. ಅದ್ರಲ್ಲಿ ಹಳೆ ಮರ ಇದೆ, ಕಬ್ಬಿಣದ ಮೊಳೆಗಳು ಇವೆ. ಹಾಗಾಗಿ ಅದನ್ನ ಶನಿಯ ಹೊರೆ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ಅದು ಶನಿಗ್ರಹಕ್ಕೆ ಸೇರಿದ ವಸ್ತು. ಹಾಗಾಗಿ ಅದನ್ನ ಶನಿವಾರದಂದು ಮನೆಯಿಂದ ಹೊರಗೆ ಹಾಕಿದ್ರೆ ನಿಮ್ಮ ಮನೆಯಿಂದ ಶನಿಯ ಹೊರೆಯನ್ನ ಸರಿಯಾದ ರೀತಿಯಲ್ಲಿ ಇಳಿಸಿದ ಹಾಗೆ ಆಗತ್ತೆ. ನೋಡಿ, ಒಂದೇ ಒಂದು ದಿನ ಕಾಯೋದ್ರಿಂದ ಲಕ್ಷ್ಮಿಯ ದಿನವನ್ನ ಗೌರವಿಸಿದ ಹಾಗೆಯೂ ಆಗತ್ತೆ, ಶನಿಯ ವಸ್ತುವನ್ನ ಅವನದೇ ದಿನದಂದು ಹೊರಹಾಕಿದ ಹಾಗೆಯೂ ಆಗತ್ತೆ. ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೋಬೇಡಿ. ಇಲ್ಲೊಂದ್ ಸಣ್ಣ ಟ್ವಿಸ್ಟ್ ಇದೆ. ಇಲ್ಲಿ ಬೇರೆ ಬೇರೆ ಪ್ರಾಚೀನ ನಂಬಿಕೆಗಳ ಮಧ್ಯೆನೇ ಒಂದು ಸಂಘರ್ಷ ಶುರುವಾಗುತ್ತೆ. ನಮ್ಮ ಪ್ರಾಚೀನ ವಾಸ್ತುಶಾಸ್ತ್ರ ಇದೆಯಲ್ಲ, ಅದು ಈ ವಿಷಯದಲ್ಲಿ ಇನ್ನೊಂದು ಆಯಾಮವನ್ನು ಸೇರಿಸಿ ವಿಷಯವನ್ನು ಇನ್ನೂ ಸ್ವಲ್ಪ ಕಾಂಪ್ಲಿಕೇಟ್ ಮಾಡುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುರಿದ ವಸ್ತುಗಳು ಇದ್ರೆ ಅದು ನೆಗೆಟಿವ್ ಎನರ್ಜಿಯನ್ನ ಸೃಷ್ಟಿಸುತ್ತೆ. ಹಾಗಾಗಿ ವಾಸ್ತುಶಾಸ್ತ್ರದ ನಿಯಮ ತುಂಬಾನೇ ಕ್ಲಿಯರ್. ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಮತ್ತೆ ಮುರಿದ ವಸ್ತುಗಳನ್ನ ತಕ್ಷಣವೇ ತೆಗೆದುಹಾಕಿ. ಆದ್ರೆ ನಮ್ಮ ಜನಪದ ನಂಬಿಕೆ ಏನ್ ಹೇಳುತ್ತೆ? ಶುಕ್ರವಾರದಂದು ಏನನ್ನೂ ಹೊರಗೆ ಕಳಿಸ್ಬೇಡಿ. ನೋಡಿ, ಒಂದ್ಕಡೆ ತಕ್ಷಣ ತೆಗೆರಿ ಅಂತಾರೆ, ಇನ್ನೊಂದ್ ಕಡೆ ಒಂದಿನ ಕಾಯ್ಲೇಬೇಕು ಅಂತಾರೆ. ಇದೊಂದು ವಿಚಿತ್ರ ಡೈಲೆಮಾ ಅಲ್ವಾ? ಈ ಗೊಂದಲಕ್ಕೆ ಇನ್ನೊಂದು ರೂಲ್ ಕೂಡ ಸೇರಿಕೊಳ್ಳುತ್ತೆ. ಅದು ಸಂಧ್ಯಾಕಾಲ, ಅಂದ್ರೆ ಸೂರ್ಯ ಮುಳುಗೋ ಸಮಯ. ಇದನ್ನ ತುಂಬಾ ಪವಿತ್ರವಾದ ಹೊತ್ತು ಅಂತಾರೆ. ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಮನೆಗೆ ಬರುತ್ತವಂತೆ. ಹಾಗಾಗಿ ಈ ಟೈಮಲ್ಲಿ ಕಸ ಗುಡ್ಸೋದು, ವಸ್ತುಗಳನ್ನ ಹೊರ ಹಾಕೋದು ಮಾಡ್ಬಾರ್ದು. ಯಾಕಂದ್ರೆ ಅದು ಅದೃಷ್ಟವನ್ನೇ ಮನೆಯಿಂದ ಗುಡಿಸಿ ಹಾಕಿದ ಹಾಗೆ ಅಂತ ನಂಬ್ತಾರೆ. ಹಾಗಾದ್ರೆ ಹೀಗೆ ಒಂದಕ್ಕೊಂದು ವಿರುದ್ಧವಾಗಿರೋ ನಿಯಮಗಳನ್ನ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹೇಗೆ ಪಾಲಿಸ್ತಾರೆ? ಅದಕ್ಕೊಂದು ತುಂಬಾನೇ ಜಾಣ್ಮೆಯ ಸಾಂಸ್ಕೃತಿಕ ಹೊಂದಾಣಿಕೆ ಇದೆ. ಈ ಹಳೆಯ ನಿಯಮಗಳ ಸಂಘರ್ಷವನ್ನ ಬಗೆಹರಿಸೋಕೆ ಒಂದು ಸುಂದರವಾದ ಮಲ್ಟಿ ಸ್ಟೆಪ್ ರಾಜಿಸೂತ್ರವನ್ನ ಕಂಡುಹಿಡಿದಿದ್ದಾರೆ. ಇದು ಎಲ್ಲ ನಂಬಿಕೆಗಳಿಗೂ ಗೌರವ ಕೊಡುತ್ತೆ ನೋಡಿ.
ಈ ಮಾಡರ್ನ್ ಸೊಲ್ಯೂಷನ್ನಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇದೆ. ಸ್ಟೆಪ್ 1, ಮುರಿದುಹೋದ ವಸ್ತುವನ್ನ ತಕ್ಷಣ ಮನೆಯ ಹಾಲ್ ಅಥವಾ ರೂಮ್ನಿಂದ ತೆಗೆದು ಹೊರಗೆ ಅಂದ್ರೆ ಬಾಲ್ಕನಿಗೋ ಜಗುಲಿಗೋ ಶಿಫ್ಟ್ ಮಾಡಿಬಿಡಿ. ಸ್ಟೆಪ್ 2, ಶುಕ್ರವಾರದ ದಿನ ಅದು ನಿಮ್ಮ ಮನೆಯ ಕಾಂಪೌಂಡ್ ಗೇಟ್ ದಾಟಿ ಆಚೆ ಹೋಗ್ಬಾರ್ದು ಅಷ್ಟೇ. ಸ್ಟೆಪ್ 3, ಶನಿವಾರ ಬೆಳಗ್ಗೆ ಆರಾಮಾಗಿ ಅದನ್ನ ಗುಜರಿ ಅಂಗಡಿಯವರಿಗೆ ಕೊಟ್ಟುಬಿಡಿ. ಸಿಂಪಲ್. ಈ ಜಾಣ ಪರಿಹಾರ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನೆಗೆಟಿವ್ ಎನರ್ಜಿಯನ್ನ ಮನೆಯ ಮುಖ್ಯ ಜಾಗದಿಂದ ಹೊರಗಿಡೋದ್ರಿಂದ ವಾಸ್ತು ನಿಯಮವನ್ನ ಪಾಲಿಸ್ದಾಗತ್ತೆ. ವಸ್ತುವನ್ನ ಮನೆಯ ಗಡಿಯಿಂದ ಹೊರಗೆ ಕಳಿಸ್ದೇ ಇರೋದ್ರಿಂದ ಲಕ್ಷ್ಮಿಯ ನಿಯಮವನ್ನು ಪಾಲಿಸಿದಂತಾಗತ್ತೆ. ಮತ್ತು ಶನಿಯ ವಸ್ತುವನ್ನ ಅವನದೇ ದಿನದಂದು ವಿಲೇವಾರಿ ಮಾಡೋದ್ರಿಂದ ಶನಿಗ್ರಹಕ್ಕೂ ಗೌರವ ಸಲ್ಲಿಸ್ದಾಗತ್ತೆ. ಎಲ್ಲರಿಗೂ ಸಮಾಧಾನ. ಹಾಗಾದ್ರೆ ಕೊನೆಗೊಂದು ಪ್ರಶ್ನೆ. ಇದು ಕೇವಲ ಒಂದು ಮೂಢನಂಬಿಕೆನಾ ಅಥವಾ ವಾರದ ಲಯಕ್ಕೆ ತಕ್ಕಂತೆ ಜಾಗರೂಕತೆಯಿಂದ ಜೀವನ ನಡೆಸೋಕೆ ನಮ್ಮ ಹಿರಿಯರು ರೂಪಿಸಿದ ಒಂದು ಅದ್ಭುತ ವ್ಯವಸ್ಥೆನಾ? ಇದ್ರ ಬಗ್ಗೆ ನೀವೇ ಯೋಚನೆ ಮಾಡಿ ನೋಡಿ.